ಆ ಭೈರತಿ ರಣಗಲ್ ಅನ್ನುವಂತಹ ಪಾತ್ರ ಮಾತ್ರ ಅಲ್ಲ, ಆ ಹೆಸರಿಗೆ ಅಷ್ಟೊಂದು ಶಕ್ತಿಯನ್ನು ನೀಡಿದಂತಹ ಸಿನಿಮಾ ನಮ್ಮ ಮಫ್ತಿ. ಹಾಗಾಗಿ ಭೈರತಿ ರಣಗಲ್ನ ಹಿನ್ನೆಲೆ ಏನು, ಹೊರಗಡೆ ರಾಕ್ಷಸನ ರೀತಿಯಲ್ಲಿ ಕಾಣಿಸೋನು ಯಾವ ರೀತಿ ರಕ್ಷಕನಾದ, ಎಲ್ಲದರ ಬಗ್ಗೆ ಕುತೂಹಲ ಅಂತೂ ಮಫ್ತಿ ಸಿನಿಮಾದಿಂದಲೇ ಎಲ್ಲರಲ್ಲೂ ಕೂಡ ಇತ್ತು. ಹಾಗಾಗಿ ಭೈರತಿ ರಣಗಲ್ನ ಸುತ್ತ ಹೋಗುವಂತಹ ಸಿನಿಮಾನೇ ನಮ್ಮ ಭೈರತಿ ರಣಗಲ್. ಇನ್ನೊಂದು ವಿಶೇಷ ಅಂದರೆ, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಇವತ್ತಿನ ಪೋಸ್ಟರ್ ಕೂಡ ನೋಡಿದಾಗ ಗೊತ್ತಾಗ್ಬೋದು, ಶಿವಣ್ಣ ಪಂಚೆ ಉಡ್ಕೊಂಡಿದ್ದಾರೆ. ಶಿವಣ್ಣ ಯಾವೆಲ್ಲ ಸಿನಿಮಾಗಳಲ್ಲಿ ಪಂಚೆ ಉಡ್ಕೊಂಡಿದ್ದಾರೋ ಅದೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರೋದಂತೂ ಸತ್ಯ. ಹಾಗಾಗಿ ಭೈರತಿ ರಣಗಲ್ ಮೇಲೆ ನಮ್ಮೆಲ್ಲರಿಗೂ ಬಹಳಷ್ಟು ನಿರೀಕ್ಷೆ ಇದೆ, ನಮ್ಮೆಲ್ಲರಿಗೂ ಬಹಳಷ್ಟು ಕುತೂಹಲ ಕೂಡ ಇದೆ. ಇದೀಗ ನೇರವಾಗಿ ನಮ್ಮ ಸಿನಿಮಾದ 3 ಆಧಾರ ಸ್ತಂಭಗಳನ್ನು ನಮ್ಮನ್ನು ಜಾಯ್ನ್ ಆಗೋದಕ್ಕೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ಮಫ್ತಿಯ ಮೂಲಕ ಜನರ ಪ್ರೀತಿಯನ್ನು ಪಡೆದು ಇದೀಗ ಭೈರತಿ ರಣಗಲ್ ಮೂಲಕ ಮತ್ತೊಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ನಮ್ಮ ಭೈರತಿ ರಣಗಲ್ ಸಿನಿಮಾದ ನಿರ್ದೇಶಕರು ನರ್ತನ್ ಅವರು ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಭೈರತಿ ರಣಗಲ್ನ ನಿರ್ದೇಶಕರು ನರ್ತನ್ ಅವರಿಗೆ. ಇದೀಗ ಭೈರತಿ ರಣಗಲ್ ಬಗ್ಗೆ ಮಾತನಾಡೋದಕ್ಕೆ ಜನ್ಮದ ಜೋಡಿಯನ್ನು ಜೊತೆಯಲ್ಲೇ ಕರೆಯುವಂತಹ ಸಮಯ. ಒಬ್ಬರು ನಮ್ಮ ಸಿನಿಮಾದ ನಿರ್ಮಾಪಕರು, ಇನ್ನೊಬ್ಬರು ನಮ್ಮ ಸಿನಿಮಾದ ಶಕ್ತಿ ಭೈರತಿ ರಣಗಲ್ ಅವರು. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಿರ್ಮಾಪಕರು ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಜೊತೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಮೂವರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನೇರವಾಗಿ ನಮ್ಮ ನರ್ತನ್ ಅವರಿಗೆ ಪ್ರಶ್ನೆ, ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಟೆಕ್ನಿಕಲಿ ಹಾಗೂ ಕಲಾವಿದರನ್ನು ನೋಡಿದಾಗ ಅತ್ಯದ್ಭುತ ಪ್ರತಿಭೆಗಳಿರುವಂತಹ ತಂಡ. ಮಫ್ತಿಯಿಂದ ಎಷ್ಟು ಪ್ರೀತಿಯನ್ನು ಗಳಿಸಿದ್ರು, ಖಂಡಿತವಾಗಿ ಭೈರತಿ ರಣಗಲ್ ಬಗ್ಗೆ ಇನ್ನೂ ನಮಗೆ ಕ್ಯೂರಿಯಾಸಿಟಿ ಹಾಗೇ ಇದೆ. ಇವತ್ತು ಬೆಳಗ್ಗೆ ಮತ್ತೊಮ್ಮೆ ನನ್ನ ಸಿನಿಮಾ ನೋಡಿದೆ, ಹಾಗಾಗಿ ಆ ಫ್ರೆಶ್ನೆಸ್ಸಿಂದ ಮಾತಾಡ್ತಾ ಇದ್ದೀನಿ. ಸೊ ಭೈರತಿ ರಣಗಲ್ ಬಗ್ಗೆ ನಿಮ್ಮ ಮಾತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ಬಂದಿದ್ದಕ್ಕೆ. ಸಾರಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಲೇಟ್ ಆಯಿತು. ಭೈರತಿ ರಣಗಲ್ ಹೇಳಬೇಕಂದ್ರೆ ಫಸ್ಟ್ ಕ್ರೆಡಿಟ್ ಗೋಸ್ ಟು ಡಾಕ್ಟರ್ ಶಿವರಾಜ್ ಕುಮಾರ್. ಮಫ್ತಿ ಮಾಡಬೇಕಾದ್ರೇ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಆ ತೂಕ ಬೇರೆ ಥರ ಬಂದ್ಬಿಡ್ತು. ಫಸ್ಟ್ ಬರ್ದಾಗ ಬೇರೆ ಇತ್ತು, ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ಥರ ಆಗೋಯ್ತು. ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ. ಇಂಟ್ರೋಲ್ ಬ್ಲಾಕಿಂದ ಶಿವಣ್ಣ ಬರ್ತಾರೆ, ತುಂಬ ಕ್ರೇಜ್ ಇತ್ತು. ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು, ಇದರ ಹಿನ್ನೆಲೆ ಏನಾದರೂ ಬರಿಬೇಕು ಅಂದ್ಕೊಂಡಾಗ ರಣಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ. ಸೊ ಪೆನ್ ಹಿಡಿದಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು. ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್. ರಣಗಲ್ಲು ಭೈರತಿ ರಣಗಲ್ ಬ್ಲ್ಯಾಕ್ ಡ್ರೆಸ್ ಇತ್ತಲ್ಲ, ಬ್ಲ್ಯಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಭೈರತಿ ರಣಗಲ್ ಕತೆ. ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದು ಲೈನ್ ಹೇಳಿದಾಗ ಬೇರೆ ಏನೂ ಕ್ವಶನ್ ಕೇಳಿಲ್ಲ, ಮಾಡು ಅಂದರು. ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಜಾಸ್ತಿ ಕ್ವಶನ್ಸ್ ಕೇಳಲ್ಲ. ಥ್ಯಾಂಕ್ ಯು ಮೇಡಮ್, ಆರಾಮಾಗಿ ಮಾಡಿ ಅಂತಾರೆ, ಖುಷಿಯಾಗಿದೆ. ಸೊ ಆಲ್ಮೋಸ್ಟ್ 70% ಸಿನಿಮಾ ಮುಗಿದಿದೆ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ ಆಗಸ್ಟ್ 15ಗೆ ಬರ್ತಾ ಇದ್ದೀವಿ, ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ, ತಾರಾ ಬಳಗ ತುಂಬಾ ಚೆನ್ನಾಗಿದೆ. ನಮ್ಮ ರಾಹುಲ್ ಅವರಾಗಿರ್ಬೋದು, ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಇಡೀ ತಂಡದ ಬಗ್ಗೆ ದಯವಿಟ್ಟು ಪರಿಚಯ ಮಾಡಿ. ಸೊ ಆಲ್ರೆಡಿ ಹಾಕಿದ್ದೀವಿ. ಮ್ಯೂಸಿಕ್ ಮಫ್ತಿಗೆ ಮಾಡಿದವ್ರೆ ರವಿ ಬಸ್ತೂರು, ಭೈರತಿ ರಣಗಲ್ಗೆ ಮಾಡ್ತಾ ಇದ್ದಾರೆ. ಸೊ ನವೀನ್ ಕುಮಾರ್ ಕ್ಯಾಮ್ರಾಮ್ಯಾನು, ನವೀನ್ ಕುಮಾರ್ ಐ, ದಿಲೀಪ್ ಸುಬ್ರಾಯನ್ ಅಂತ ಕ್ಯಾಪ್ಟನ್ ಮಿಲ್ಲರು, ಶಿವಣ್ಣದು ಕ್ಯಾಪ್ಟನ್ ಮಿಲ್ಲರ್ ಮಾಡಿದರು. ರೀಸೆಂಟ್ ಕೈದಿ ಮತ್ತು ತೀರನ್ ಅಧಿಕಾರ ಮುಂಡ್ರು ಅಂತ ಮಾಡಿದರು. ಸೊ ಅವ್ರು ಮಾಡಿದ್ದಾರೆ. ಚೇತನ್ ಡಿಸೋಜಾ ಅವರು ಫೈಟ್ ಮಾಡಿದ್ದಾರೆ. ರಾಹುಲ್ ಬೋಸ್ ಬಗ್ಗೆ ಹೇಳಬೇಕು. ಸೊ ಹಿಂದೆ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದರೂ ಒಬ್ಬ ಆ್ಯಂಟಾಗನಿಸ್ಟ್ ಹುಡುಕಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ನಮ್ಮ ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾರೆ ನಿಮಗೆ. ಅವಿನಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್ ಇದ್ದಾರೆ. ಸೊ ಮಫ್ತಿಯಲ್ಲಿ ಯಾರು ಮಾಡಿದರು, ಮಧು ಗುರುಸ್ವಾಮಿ ಆಗಲಿ, ಅವ್ರ ಟೀಮ್ ಆಗಲಿ, ಶಬರಿ ಆಗಲಿ, ಟೋಟಲ್ ಶಿವಣ್ಣ ಲೆಫ್ಟ್ ಟು ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ 50% ಮಫ್ತಿಯವರೇ ಇರ್ತಾರೆ. ಇನ್ನು 50% ಹೊಸದಾಗಿ ರುಕ್ಮಿಣಿ ವಸಂತ್ ಆ್ಯಂಡ್ ರಾಹುಲ್ ಬೋಸ್, ಅವಿನಾಶ್ ಅವರು
ಆ್ಯಂಡ್ ಚೇತನ್ ಡಿಸೋಜಾ, ದಿಲೀಪ್ ಸುಬ್ರಾಯನ್ ಹಾಡಾಗಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ, ನಿಮ್ಮನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಆದರೆ ಅದಕ್ಕೂ ಮೊದಲು ಮ್ಯಾಮ್, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ ಅಂದರೆ, ಹಾಗಾಗಿ ಪ್ರಶ್ನೆಯನ್ನೇ ಕೇಳ್ತೀನಿ. ಆಗಸ್ಟ್ 15ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಭೈರತಿ ರಣಗಲ್. ಇದಕ್ಕೇನಾದರೂ ಪರ್ಟಿಕ್ಯುಲರ್ ಕಾರಣ ಏನಾದರೂ ಇದೆಯಾ ಮ್ಯಾಮ್? ರೀಸನ್ ಅಂತ ಏನಿಲ್ಲ, ಶೂಟಿಂಗ್ ಮುಗಿಯೋದೆ ಆ ಟೈಮ್ಗೆ, ಸೊ ಅದಕ್ಕೆ ಒಂದು ಆಗಸ್ಟಲ್ಲಿ ಒಳ್ಳೆ ದಿನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ 15 days. ಯಾ ಕಂಟಿನ್ಯೂಸ್ ಒಂದು 4-5 days ಹಾಲಿಡೇ, ಆಲ್ಮೋಸ್ಟ್ 6 days ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನು ಶಿವಣ್ಣ ಮಾತನಾಡಬೇಕು. ಭೈರತಿ ರಣಗಲ್ಲಾಗಿ ನಿಮ್ಮನ್ನು ನೋಡೋದೇ ನಮಗೆ ಖುಷಿ. ಶಿವಣ್ಣ, ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಆಲ್ಮೋಸ್ಟ್ ಪ್ರೆಸ್ ಅವ್ರನ್ನ ಡೈಲಿ ನೋಡ್ತಾನೆ, ಮೀಟ್ ಮಾಡ್ತಾನೆ. ಪಾಸ್ಟ್ ಒಂದು 10 ದಿನದಿಂದ ಮೀಟ್ ಮಾಡ್ತಾನೆ ಇದ್ದೀನಿ. ಅಂದರೆ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಯಾವಾಗ ರಿಲೀಸ್ ಆಗಿದ್ದಿನ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದು. ನಮ್ಮ ಒಂದು ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ, ಹ್ಯಾಪಿಯಾಗಿರುತ್ತೆ. ಆ್ಯಂಡ್ ಖುಷಿಯಾಗುತ್ತೆ. ಅಂದರೆ ಯಾರೋ ಕೇಳಿದ್ರು, ಪಾಪ ನನ್ನ ಮಗಳು ಆನ್ಸರ್ ಮಾಡಲಿಲ್ಲ ಕರೆಕ್ಟಾಗಿ, ಯಾಕೆ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು. ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬ್ಯುಸಿ ಇರ್ತೀರ ಅಂದ್ಬಿಟ್ಟು 2 ಪಿಕ್ಚರ್ ರಿಲೀಸ್ ಆಗುತ್ತೆ. ನಮಗೆ ಒಂದೇ ಸತಿ 3 ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಯ್ತು. ಯಾಕಂದ್ರೆ ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀರ, ಬರ್ತೀರ, ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್. ಫಸ್ಟ್ ಮಾಡಿದೆ ನನಗೂ ಭಯ ಆಯಿತು, ಮಫ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕಾ ಏನು ಅಂತ. ಗೀತನಿಗೂ ಅಷ್ಟೇ, ಬೇಡ ಇದು ಮಾಡಬೇಕಾ, ಇಂಟರ್ವ್ಯೂಲ್ ಮೇಲೆ ಬರ್ತಾರೆ, ಯಾಕೆ ಇಷ್ಟು. ಇನ್ನೊಂದು ರೀಸನ್ನು, ಮುರಳಿ ಬೇರೆ ಮಾಡ್ತಾಯಿದ್ದಾರೆ, ಮಾವನ ಮಗ. ಮುರಳಿಗೆ ನಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಇವ್ರು ಬಂದಿಲ್ಲ ಸರ್, ನೀವು ಮಾಡಿ ನೋಡಿ. ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್. ಆಮೇಲೆ ಗೀತನಿಗೆ ಯಾಕೋ ಇಲ್ಲ, ಏನು ಮಾಡೋದು ಸರಿ ಇಲ್ಲ, ಇರಲಿ ಬಿಡಿ, ಯಾರ ಪಿಕ್ಚರ್, ಮುರಳಿ ಪಿಕ್ಚರ್ ಥರ, ನೋ ಪ್ರಾಬ್ಲಮ್. ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ. ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗಬೇಕು. ಒಂದು ಒಳ್ಳೆ ಸಿನಿಮಾದಲ್ಲಿ, ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ. ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈ ಮೇಡ್. ಬಟ್ ವೈಲ್ ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡಾ ಇಲ್ಲ ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭೈರತಿ ರಣಗಲ್. ಯಾಕಂದ್ರೆ ಕೇಳೋಕ್ಕೂ ಚಂದ. ಭೈರತಿ ರಣಗಲ್ ಯೂಶ್ವಲಾಗಿ ಹೆಸರು ಎಲ್ಲಿ ಬರುತ್ತೆ ಭೈರತಿ ರಣಗಲ್, ಯಾಕೆ ಭೈರತಿ ರಣಗಲ್ಲು? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬನಿಗೆ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಸುತ್ತ ಸಮುದ್ರ ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ. ಅಲ್ಲೊಬ್ಬ ಇದು ಅವನ್ನ ರಣಗಲ್ಲು ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗೇ ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿಲ್ದಿರೋ ಒಂದಿದು ಆ್ಯಟಿಟ್ಯೂಡು. ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭೈರತಿ ರಣಗಲ್ ಥರ ಮಾಡಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಥಾಟ್. ಯಾಕೆ ಅವ್ನು ಭೈರತಿ ರಣಗಲ್ ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನ್ನ ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ದೇ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ. ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ, ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾನೆ. ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಹಿ ಹ್ಯಾಸ್ ರಿಟರ್ನ್ ದ ಸ್ಕ್ರಿಪ್ಟ್. ನಮ್ಗೆ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಟೀಮ್, ನವೀನ್, ರವಿ ಬಸೂರ್ ಇರ್ಬೋದು, ಹಾಗೂ ರಾಹುಲ್ ಬೋಸು ಅಷ್ಟೇ, ಭಾಳ ಅದ್ಭುತವಾದ ನಟ ಅವರು. ನಂಗೆ ತುಂಬ ಇಷ್ಟ, ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರುಕ್ಮಿಣಿ ವಸಂತ್ ಅವರು, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಆಮೇಲೆ ಬಾಬು ಹಿರಾಣೆ ಅವರು, ಅವಿನಾಶ್, ದೇವರಾಜ್ ಅವರು. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್. ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನರ್ತನ್. ನಾನು ಭಾಳ ಅದ್ಭುತ ಮಾಡ್ತವ್ರೆ. ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನಿಸಲ್ಲ ಆ ಥರ ಮಾಡಬೇಕು ಅಂತ. ಬಟ್ ಇಡೀ ಟೆಕ್ನಿಕಲ್ ಟೀಮ್, ದ ವೇ ದೇ ವರ್ಕ್ಡ್,
100% ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವ್ರುಗಳು ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನೇನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. 100% ಅವ್ರ ಮನಸ್ಸು ಗೊತ್ತು, ಶಿವಣ್ಣನ ಮನಸ್ಸು ಗೊತ್ತು ಅವ್ರಿಗೆ. ಇದು ಪರಸ್ಪರ ಅದು ನಾವೇನೋ ಜಗಳ ಆಡ್ಕೊತೀವಿ, ಪ್ರೀತಿ ಮಾಡ್ತೀವಿ, ಬಟ್ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ 100% ಗೊತ್ತು. ನಾ ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್. ನೀವು ಭಾರತೀಯ ರಣಗಲ್ನ ಹಾಗೂ ಫೈರ್ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿದ್ದೀರ, ಸಪೋರ್ಟ್ ಮಾಡ್ತಾಯಿದ್ದೀರ. ಇವಾಗಿಲ್ಲ 32 ವರ್ಷದಿಂದ ಸಪೋರ್ಟ್ ಮಾಡ್ತಾಯಿದ್ದೀರ. ನಾನು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸೋಕ್ಕಾಗಲ್ಲ. ಈ ಸಂಬಂಧ ಇನ್ನು ಬೆಳ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗಲಿ. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು. ಐ ಥಿಂಕ್ ಫ್ರಮ್ August 15th ಬರ್ತಾ ಇದ್ದೀವಿ. ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಆಫ್ ವಿತ್ ಎನಿ ಫಿಲ್ಮ್ಸ್. ಏನಂದರೆ ನಾವು ಅಷ್ಟೇ ಹಾಲಿಡೇಸ್ಗೋಸ್ಕರ, ಯಾಕಂದ್ರೆ ಇದೇ ಥರನೇ ಗೋಸ್ಟ್ಗೂ ಆಯಿತು. ಇದೇ ಅಂತ ಹಾಲಿಡೇಸ್ ಬೇಕಾದ್ರೆ ಯಾರಾದರೂ ಆಪ್ಟ್ ಮಾಡ್ತಾರೆ. ನಾವು ಅದಕ್ಕೆ ಆಪ್ಟ್ ಮಾಡೋದು ಅಷ್ಟೇ. ಯಾಕಂದರೆ ಸಿನಿಮಾ ಆಲ್ಮೋಸ್ಟ್ 75-80% ಮುಗೀತು. ಇನ್ನೊಂದು 20-25% ಇನ್ನೊಂದು 20-25 ಡೇಸ್ ಶೂಟಿಂಗ್ ಇದೆ ಅಷ್ಟೇ. 25 ಡೇಸ್ ಇನ್ನೊಂದು 25 to 30 ಡೇಸ್ ಶೂಟಿಂಗ್ ಇದೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅವರು ಏನೇನು ಇಂಪಾರ್ಟೆಂಟ್ ಥಿಂಗ್ನ ಅವರು CG ವರ್ಕ್ಸಲ್ಲಿ ಅದೆಲ್ಲ ಆಲ್ರೆಡಿ ಅವರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಎಡಿಟಿಂಗು ಸೈಮಲ್ಟೇನಿಯಸ್ ನಡೀತಾ ಇದೆ. ಆಮೇಲೆ ಇನ್ನೇನು ರವಿ ಬಸೂರು RR ಕೊಡಬೇಕು, ಹಾಗೂ ಸಾಂಗ್ಸ್ ಬರಬೇಕು. 100% ಎಲ್ಲ ಬರುತ್ತೆ. ಆ್ಯಂಡ್ ಎನಿಥಿಂಗ್ ಇಸ್ ದೇರ್. ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್. ಅದು ಡೈರೆಕ್ಟ್ರಿ ಮಾಡ್ತಾ ಇದ್ದೀವಿ ಸರ್. ಬೇರೆ ಭಾಷೆನೂ ಮಾಡಬೇಕು. ಈಗ ಶಿವಣ್ಣಗೆ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಮಾಡಬೇಕಾದ್ರೇ ಅಟ್ಲೀಸ್ಟ್ ತಮಿಳು, ತೆಲುಗು, ಕನ್ನಡ ಮಾಡ್ಬೇಕಂತ ಮಾಡಿದ್ದು. ಸೊ ಒನ್ಸ್ ಸಿನಿಮಾ ಎಲ್ಲ ಶೂಟ್ ಆದಮೇಲೆ ಟೈಮ್ ನೋಡಿಕೊಂಡು ಫಾರ್ ಶೂರ್ ತಮಿಳ್ ಮಾಡ್ತೀವಿ, ತೆಲುಗು ಮಾಡ್ತೀವಿ, ಹಿಂದಿ ತುಂಬ ವ್ಯೂಸ್ ಇದೆ. ಮುಗಿಸ್ಬಿಟ್ಟು ವಿಲ್ ಪ್ಲಾನ್ ಇಟ್ ಅಪ್ ಅಂತ. ನರ್ತನ್ ಸರ್, ಇಲ್ಲಿ ಚಾಣೂರ್ ಅನ್ನೋ ಅತಿಕ್ರೂರ್ ಅನ್ನೋ ಸಾಂಗಲ್ಲಿ ಎಂಟೈರ್ ಶಿವಣ್ಣ ಅವ್ರ ಕ್ಯಾರೆಕ್ಟರ್ನ ಡಿಸ್ಕ್ರೈಬ್ ಮಾಡಿದ್ರಿ. ಹೌದು, ರಾಕ್ಷಸನು ರಕ್ಷಕನು ಇವನೇ ಅನ್ನೋ ಥರದಲ್ಲಿ. ಸೊ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಅವ್ರು ಹೇಗೆ ಗ್ಯಾಂಗ್ಸ್ಟರ್ ಆದ್ರು ಅನ್ನೋದಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಹೋಗ್ತಾ ಇದ್ರಲ್ಲ. ಸೊ ಇದರಲ್ಲಿ ಶಿವಣ್ಣ ಅವರು ಯಾವ ಶೇಡಲ್ಲಿ ಜಾಸ್ತಿ ಕಾಣಿಸ್ಕೊಂತಾರೆ ಅಂತ, ಅಂದರೆ ರಾಕ್ಷಸನಾಗಿರ್ತಾರ, ರಕ್ಷಕನಾಗಿರ್ತಾರ ಅಂತ? 50-50 ಇರುತ್ತೆ ಸರ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಸೆಟ್ ಇರೋಕ್ಕೆ ಫಸ್ಟ್ ರೀಸನ್ ಫ್ಯಾನ್ಸ್, ಶಿವಣ್ಣ ಫ್ಯಾನ್ಸ್. ಸೊ ಸಿಕ್ಕಾಪಟ್ಟೆ ಫೋನ್ ಮಾಡಿ, ಎಷ್ಟೋ ಅಭಿಮಾನಿ ಸಂಘಗಳಿದೆ, ಅವರೆಲ್ಲ ಫೋನ್ ಮಾಡಿ ಬಂದು ಇಲ್ಲ ಮಾಡಬೇಕು ಅಂದಾಗ, ಸೊ ಆ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು. ಏನು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ರಣಗಲ್ ಅನ್ನೋ ಕ್ಯಾರೆಕ್ಟ್ರು, ಅದು ಬಿಟ್ಕೊಡ್ಬಾರ್ದು. ಅಟ್ ದ ಸೇಮ್ ಟೈಮ್ ಅದು ಬೋರ್ ಹೊಡಿಸ್ಬಾರ್ದು. ಇಂಟ್ರೋಲ್ ಬ್ಲಾಕಿಂದ ಆ್ಯಸ್ ಇಟ್ ಈಸ್ ಆ ಟೆಂಪೋ ಕರ್ಕೊಂಡೋಗಿ, ಅದಕ್ಕೆ ಮುಂಚೆ ಒಂದು ಡಿಫ್ರೆಂಟ್ ಗೆಟಪ್ ಇದೆ, ಅದು ಸರ್ಪ್ರೈಸು ಲೀಕ್ ಆಗಿದೆ. ಬಟ್ ನೆಕ್ಸ್ಟ್ ಪೋಸ್ಟ್ರಲ್ಲಿ ಒಂದು ಟೀಸರಲ್ಲಿ ರಿಲೀಸ್ ಮಾಡೋಣ ಅಂತ. ಸೊ ಮಫ್ತಿಯಲ್ಲಿ ನೋಡಿದಾಗ ರಾಕ್ಷಸನಾಗಿರ್ತಾನೆ. ಸೊ ಮುರಳಿ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಕ ಅಂತ ಹೇಳಿರ್ತೀವಿ. ಸೊ ಈಗ ರಕ್ಷಕ ಅಂತ ತೋರಿಸ್ತೀವಿ, ರಾಕ್ಷಸ ಹೆಂಗಾಗ್ತಾನೆ ಅಂತ ತೋರಿಸ್ತೀವಿ ಅಷ್ಟೇ. ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಮತ್ತೆ ಶ್ರೀಮುರಳಿ ಅವರು ಇಬ್ಬರು ಇದ್ರು. ಆಲ್ಮೋಸ್ಟ್ ಅಲ್ಲಿ ಮಲ್ಟಿ ಸ್ಟಾರರ್ ಮೂವಿ ಆಯಿತು. ಈ ಪ್ರೀಕ್ವೆಲ್ ಅಲ್ಲಿ ಶಿವಣ್ಣ ಅವ್ರ ಜೊತೆಗೆ ಇನ್ಯಾರಾದ್ರೂ ಒಂದು ಮೇನ್ ಕ್ಯಾರೆಕ್ಟರ್ ಇರುತ್ತಾ ಹೇಗೆ ಅಂತ? ಒಂದು ಶಿವಣ್ಣ, ಇನ್ನೊಂದು ಶಿವಣ್ಣ, ಇಬ್ಬರು ಇರ್ತಾರೆ. ಸೊ ಒಂದು ರಣಗಲ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ಕ್ಯಾರೆಕ್ಟರ್ ಅವರೇ ಮಾಡ್ತಾರೆ. ಬಟ್ 2 ಕ್ಯಾರೆಕ್ಟರ್ ನೋಡ್ದಂಗೆ ಇರುತ್ತೆ ನಿಮಗೆ. ಸೊ ಅವ್ರು 3 ಕ್ಯಾರೆಕ್ಟರ್ 4 ಕ್ಯಾರೆಕ್ಟರ್ ಮಾಡೋಷ್ಟು ಪವರ್ ಇದೆ ಅವ್ರಿಗೆ. ಬೋರ್ ಆಗಲ್ಲ ಸರ್, ಸಖತ್ತಾಗಿರುತ್ತೆ ಅಂತ. ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಎಷ್ಟು ಪೋರ್ಷನ್ಸ್ ಆಗಿದೆ ಸರ್ ಇಲ್ಲಿವರೆಗೂ? ಸರ್ ಆಲ್ಮೋಸ್ಟ್ 70% ಆಗಿದೆ. ಇಲ್ಲೇ ಏರ್ಪೋರ್ಟ್ ಹತ್ರ ಸೆಟ್ ಹಾಕಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ 1 month ಶೂಟ್ ಆಗಿದೆ. ಸೊ ಬಳ್ಳಾರಿ, ಸೊ ಪೆನುಗೊಂಡ, ಅನಂತಪುರ ರೋಡು, ಸೊ ಆಲ್ಮೋಸ್ಟ್ ಜೈಮಾಲು, ಮೈಸೂರು, ಚಿಕ್ಕ ಪುಟ್ಟ ಬೇರೆ ಕಡೆ ಮಾಡ್ತಾ ಇದ್ವಿ. ಮೇಜರ್ ಸೆಟ್ಟು ದೇವನಹಳ್ಳಿ ಹತ್ರ ಆಗ್ತಾ ಇದ್ವಿ. ಆ್ಯಂಡ್ ಗ್ರೇಟ್ ಸಪೋರ್ಟ್ ಆಫ್ ಗೀತಾ ಮೇಡಮ್. ಶಿವಣ್ಣ ಅವರ ಒಂದು ಸ್ಟೈಲು, ಯುನಿಕ್ ಸ್ಟೈಲ್ ಇದೆಯಲ್ಲ, ಸೈಲೆನ್ಸ್, ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಇದರಲ್ಲಿ? 100% ಕಂಟಿನ್ಯೂ. ಅದು ಬಿಟ್ಕೊಡ್ಬಾರ್ದು ಸರ್. ಮತ್ತು ಅವ್ರ ಕಣ್ಣಲ್ಲಿ ಏನೋ ಒಂಥರ ಪವರ್ ಇದೆ. ಸೊ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಇಟ್ರೇ ಅದಾಗ್ತಾ ಇರುತ್ತೆ. ಎಷ್ಟೇ ಫ್ರಸ್ಟ್ರೇಷನಲ್ಲಿ ಇದ್ರೂ, ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ರು, ಶಿವಣ್ಣ ಒಂದು ಶಾರ್ಟಲ್ಲಿ ಹಂಗೆ ಬಂದು ಕೂತು ಹೋದರೆ ಅದು ಬೇರೆ ಥರ RR ಎಲ್ಲ ಓಡ್ತಾ ಇರುತ್ತೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಶಿವಣ್ಣ. ಎಸ್ ಸರ್, ಬೆಸ್ಟ್ ವಿಶಸ್ ಸರ್. ಆ್ಯಂಡ್ ಇವತ್ತು ಫೈರ್ಫ್ಲೈ ಅನೌನ್ಸ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ನಿವೇದಿತಾ ಮೇಡಮ್ ಅವ್ರಿಗೆ, ಹಾಗೆ ಎಂಟೈರ್ ಟೀಮ್ಗೆ. ಸರ್, ಇದು ಶಿವಣ್ಣನಿಗೆ ಇಲ್ಲಿದ್ದೀನಿ ಸರ್. ಪ್ರೀಕ್ವಲ್ಸ್ ಮತ್ತು ಸೀಕ್ವಲ್ಸ್ ಅಪರೂಪಕ್ಕೆ ಬರ್ತಾ ಇತ್ತು ನಿಜ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಟ್ರೆಂಡ್ ಜಾಸ್ತಿ ಆಗಿರೋದು. ಜನರಲ್ ಆಗಿ ನಿಮ್ಮ ಒಪಿನಿಯನ್ ಏನು ಅಂತ? ಏನಕೆಂದರೆ ಬೈರತಿ ರಣಗಲ್ ಜೊತೆಗೆ ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್,
ಈ ಸಿನಿಮಾ ಕೂಡ ಬರ್ತಿದೆಯಲ್ಲ. ಸಮ್ ಪಾತ್ರ ಯಾವತ್ತೂ ಮರೆಯಲ್ಲ. ಸೊ ಮರೆದಿರೋ ಪಾತ್ರನ ಅದು ಕರೆಕ್ಟಾಗಿ ಬಂದಾಗ ಚೆನ್ನಾಗಿರುತ್ತೆ. ದಟ್ ಈಸ್ ನಾಟ್ ಅ ಸೀಕ್ವಲ್. ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಇಸ್ ನಾಟ್ ಅ ಸೀಕ್ವಲ್. ಹಿ ರಿಟರ್ನ್ಸ್ ಅಷ್ಟೇ. ವೇರ್ ವಾಸ್ ಹಿ, ವೇರ್ ಈಸ್ ಹಿ, ವೈ ಹ್ಯಾಸ್ ಹಿ ಕಮ್ ಬ್ಯಾಕ್ ಅನ್ನೋದು ಅದು ಆ ಕತೆ ಮೇಲೆ ಹೋಗುತ್ತೆ. ಬಟ್ ಭಾರತಿ ರಣಗಲ್ ಬಂದ್ಬಿಟ್ಟು ಮಫ್ತಿ ಮಾಡಿದ್ದು, ಇವನು ಭಾರತಿ ರಣಗಲ್ ಹೆಂಗಾದ, ಫಾರ್ ವಾಟ್ ಅಂದರೆ ಅಷ್ಟು ಪವರ್ಫುಲ್ ಅಷ್ಟು ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಏನು ರೀಸನ್. ಬಟ್ ಅದು ಕರೆಕ್ಟಾಗಿ ಕನ್ವಿನ್ಸ್ ಆದರೆ ಮಾಡ್ಬೋದು. ಈ ಪ್ರೀಕ್ವೆಲ್ ಸೀಕ್ವೆಲ್ ಇವಾಗ ಪ್ರೀಕ್ವೆಲ್ ಮಾಡ್ತಾ ಇದ್ದೀವಿ, ಈ ಸೀಕ್ವೆಲ್ ಬರುತ್ತೆ. ಮಫ್ತಿ, ಭಾರತಿ ರಣಗಲ್, ದೆನ್ ಅಗೇನ್ ವಿ ಆರ್ ಡೂಯಿಂಗ್ ದ ಸೀಕ್ವೆಲ್ ಆಫ್ ಭಾರತಿ ರಣಗಲ್. ಏನು ಆಗ್ತದೆ ಅದು ತಿರ್ಗಾ ಕಂಟಿನ್ಯೂ ಆಗುತ್ತೆ. ಅದನ್ನು ಮಾಡ್ತಾ ಇದ್ದೀವಿ ನಾವು, ಅದನ್ನು ಬಿಡ್ತಾ ಇಲ್ಲ. ಯಾಕಂದರೆ ನರ್ತನ ಬಿಡಲ್ಲ ಇನ್ನು. ಯಾಕಂದರೆ ಚೆನ್ನಾಗಿದೆ, ದೇರ್ ಲಾಟ್ ಆಫ್ ಕಂಟೆಂಟ್ ಇನ್ ದಟ್. ಯಾಕಂದರೆ ಈ ವಾರ್ ಇದೆಯಲ್ಲ, ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಹೂಮ್ ಈ ಜಸ್ಟಿಸ್ ಆಗಲಿಲ್ಲ, ಫ್ರಮ್ ಯಾರಿಂದ ಬಂದ, ಯಾರಿಗೋಸ್ಕರ ಬಂದ, ಯಾತಿಗೋಸ್ಕರ ಬಂದ ಅನ್ನೋದು ಒಂದು ಮ್ಯಾಟರ್ಸ್ ಇದೆಯಲ್ಲ. ಇಟ್ ಈಸ್ ಯು ಕ್ಯಾಂಟ್ ಸ್ಟಾಪ್, ಇಟ್ ವಿಲ್ ಬಿ ಗೋಯಿಂಗ್ ಆನ್. ಇದುವರೆಗಿನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಶ್ರವಣ? ಏನು ಚಾಲೆಂಜಿಂಗ್ ಆಗಿ ಏನಿತ್ತು? ತುಂಬ ಅದ್ಭುತವಾಗಿತ್ತು, ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಆಮೇಲೆ ಆ್ಯಕ್ಟಿಂಗ್ ವಿತ್ ರಾಹುಲ್ ಬೋಸ್, ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಗೇನ್ ಅಲ್ಲಿ ಆ ಲವ್ವನ್ನು ಒಂದು ಛಾಯೆನೇ ಇರಲಿಲ್ಲ. ಬಟ್ ಇಲ್ಲಿ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಬಂದಾಗ ಅದು ಬೇರೆ ಥರ ಬದಲಾವಣೆ ಇತ್ತು. ಲಾಟ್ ಆಫ್ ಬ್ಯೂಟಿಫುಲ್ ಸೀನ್ಸ್ ಆರ್ ದೇರ್ ವೇರ್ ಯು ಕ್ಯಾನ್ ರಿಲೇಟ್. ಅಂದರೆ ವೆರಿ ನ್ಯಾಚುರಲ್. ಅಂದರೆ ಇಟ್ ಈಸ್ ನಾಟ್ ಲೈಕ್ ಎ ಯೂಶುವಲ್ ಲವ್ ಸ್ಟೋರಿ ಅಂತ ಹೇಳಲ್ಲ. ಇಟ್ಸ್ ಬಿಯಾಂಡ್ ದಟ್. ಯು ಕ್ಯಾನ್ ಸೇ ಫ್ರೆಂಡ್ಸ್, ಮೋರ್ ದೆನ್ ಫ್ರೆಂಡ್ಸ್. ಆ ಥರ ಲಾಟ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅದೇ. ಆಮೇಲೆ ಛಾಯಾ ಸಿಂಗ್ ಜೊತೆಲಿ ಕ್ಯಾರೆಕ್ಟರ್ ಇರ್ಬೋದು. ಅಂದರೆ ಅಲ್ಲಿ ತೋರಿಸೋ ಛಾಯಾ ಸಿಂಗು ಇಲ್ಲಿ ತೋರಿಸೋ ಛಾಯಾ ಸಿಂಗು ಭಾಳ ವ್ಯತ್ಯಾಸ ಇರುತ್ತೆ. ಐ ಥಿಂಕ್ ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮ ಸೆಟ್ನ ತುಂಬ ಚೆನ್ನಾಗಿ, ಅವ್ರ ಹೆಸರು ಗುಣ ಅಂತ ಆರ್ಟ್ ಡೈರೆಕ್ಟರ್. ಈ ಪುಟ್ ಅ ವೆರಿ ಬ್ಯೂಟಿಫುಲ್ ಸೆಟ್. ತುಂಬ ಅದ್ಭುತವಾಗಿ ಹಾಕಿದ್ದಾರೆ. ಆ್ಯಂಡ್ ಬಳ್ಳಾರಿ ಶೂಟ್ ಇರ್ಬೋದು, ಡಸ್ಟ್ ಇತ್ತು. ಬಟ್ ಡಸ್ಟ್ ಇದ್ರೂ ಆ ಸಿಚುವೇಶನ್ ಅಂತ ಬಂದಾಗ ನಮ್ಗೆ ಆ ಡಸ್ಟ್ಲ ಫೀಲೇ ಆಗಲಿಲ್ಲ. ಆ್ಯಂಡ್ ಅದರ್ ಆ್ಯಕ್ಟರ್ಸ್ ಇನ್ನೊಬ್ರು ಯಾರು, ಗೋಪಾಲ್ ದೇಶಪಾಂಡೆ ಅಂತ. ನಾನು ಫಸ್ಟ್ ಟೈಮ್ ನನ್ನ ಜೊತೆ, ನಂಗೆ ಭಾಳ ಅದ್ಭುತವಾದ ಆ್ಯಕ್ಟರ್ ಅವರು. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಐ ಥಿಂಕ್ ನೌ ಡೇಸ್. ಈ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು. ಅವ್ರ ಸೈಲೆನ್ಸ್, ಅವ್ರಿಗೂ ಒಂದು ಸೈಲೆನ್ಸ್ ಇದೆ. ಆ್ಯಂಡ್ ಮಿಡಲ್ ಆ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ನನಗೆ ಭಾಳ ಇಷ್ಟವಾದ, ಈಗ ಐ ವಾಂಟೆಡ್ ಟು ಮೆನ್ಷನ್ ದಟ್ ಅವ್ರ ಜೊತೆಲಿ. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊತೀನಿ. ಬಟ್ ಗೀತಾ ಅವ್ರಿಗಂತೂ ಭಾಳ ಪೇಷನ್ಸ್ ಇದೆ ಅದ್ರ ಬಗ್ಗೆ. ಡೈರೆಕ್ಟರ್ ಸಪೋರ್ಟೇ ಅವರು. ನಾನು ಅಟ್ಲೀಸ್ಟ್ ರೇಗ್ತಾ ಇರ್ತೀನಿ, ಬಟ್ ಅವ್ರಿಗೆ ಸಪೋರ್ಟ್ ಗೀತಾ ಮೇಡಮ್ ಇದ್ದಾರೆ. ಸೊ ಗೀತಾ ಅವ್ರು ಹೇಳಿದ್ಮೇಲೆ ನಾವು ಸುಮ್ಮನೆ ಏನು ಮಾಡೋಕ್ಕ, ಸುಮ್ಮನೆ ಹಂಗೇನೆ. ಥ್ಯಾಂಕ್ ಯು ಶಿವ. ಶಿವಣ್ಣ, ಈ ಮಫ್ತಿ ಸಿನಿಮಾದಲ್ಲಿ ಆದಂಥ ಒಂದಂದರೆ ಭೈರತಿ ರಣಗಲ್ ಅನ್ನೋದು ಒಂದು ಪಾತ್ರ ಮಫ್ತಿ ಫಿಲ್ಮಲ್ಲಿ ಆಗಿದ್ದು. ಒಂದು ಸಿನಿಮಾದಲ್ಲಿನ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಾಗ ಜನರು ಅದಕ್ಕೆ ಕನೆಕ್ಟ್ ಆಗುವಂಥ ರೀತಿ ಹಾಗೂ ಅದನ್ನು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಎಮೋಷ್ನಲ್ ಆಗಿ ಅದನ್ನು ಸ್ವೀಕರಿಸ್ತಾರೆ ಜನ. ಆಗಲೇ ಮಾತಾಡಿದ್ರಿ ನಿಮ್ಮ ಫ್ಯಾನ್ಸ್ ಬಗ್ಗೆ. ಈ ಕನ್ವಿಕ್ಷನ್ ಫ್ಯಾಕ್ಟರ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಿ, ಫ್ಯಾನ್ಸ್ ಮತ್ತು ಬಿಟ್ವೀನ್ ರಣಗಲ್ಲು? ಅಂದರೆ ನಾಟ್ ಗೆಟ್ ಯುವರ್ ಪಾಯಿಂಟ್. ಅಂದ್ರಣ, ಈ ಮಫ್ತಿ ಫಿಲಮಲ್ಲಿ ಭೈರತಿ ರಣಗಲ್ ಅನ್ನುವಂಥ ಪಾತ್ರ, ಆ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ಈ ಭೈರತಿ ರಣಗಲ್ ಅನ್ನುವಂತಹ ಒಂದು ಟೈಟ್ಲ್ ಅನೌನ್ಸ್ ಆದಮೇಲೆ ಇವತ್ತು ಬಿಟ್ಟಂಥ ಈ ಪೋಸ್ಟ್ರು, ಇದೆಲ್ಲದಕ್ಕೂ ಆಡಿಯನ್ಸ್ ಮತ್ತು ನಿಮ್ಮ ಮಧ್ಯೆ ಒಂದು ಕನ್ವಿಕ್ಷನ್ ಫ್ಯಾಕ್ಟ್ ಇದೆಯಲ್ಲ, ಅದನ್ನು ಹೇಗೆ ಡಿಫೈನ್ ಮಾಡ್ತೀರಿ ನೀವು? ಐ ಡೋಂಟ್ ನೋ, ವೆನ್ ಭೈರತಿ ರಣಗಲ್ ಆ ಕ್ಯಾರೆಕ್ಟರ್ ಬಂದಾಗ ಜನ ದ ವೇ ದೇ ರಿಯಾಕ್ಟೆಡ್, ಈವನ್ ಐ ಡ್ ನಾಟ್ ಎಕ್ಸ್ಪೆಕ್ಟ್. ಅಂದರೆ ಸಡನ್ನಾಗಿ ಫ್ರಮ್ ದ ಮೀಡಿಯಾದಿಂದ ಇರ್ಬೋದು, ಪ್ರಿಂಟ್ ಇರ್ಬೋದು, ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ಹಾಗೂ ಅಭಿಮಾನಿಗಳಿರ್ಬೋದು. ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಐ ಜಸ್ಟ್ ಟ್ರೀಟ್ ದಮ್ ಲೈಕ್ ಮೈ ಫ್ರೆಂಡ್ಸ್ ಓನ್ಲಿ. ಅವ್ರನ್ನ ನಾನು ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ವೇ ದೇ ಲೈಕ್ ನನಗೆ ಆಶ್ಚರ್ಯ. ಇಲ್ಲಿ ಮಾತ್ರ ಅಲ್ಲ, ಈವನ್ ಅಲ್ಲಿ ಹೋದಾಗಲೂ, ಚೆನ್ನೈಗೆ ಹೋದಾಗಲೂ ಭಾರತಿ ರಣಗಲ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್. ಆಮೇಲೆ ದಟ್ ರೆಸ್ಪೆಕ್ಟ್. ಅವರು ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ದೇ ಒಂದು ಪವರ್. Some films or some characters are there where they get immediately. Taguru, ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು, ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು. ಸಮ್ ನೇಮ್ಸ್ ಆ್ಯಂಡ್ ಸಮ್ ಕ್ಯಾರೆಕ್ಟರ್ ಆ್ಯಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು. ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ. ಸರ್ಟನ್ ಥಿಂಗ್ಸ್ ಆರ್ ದೇ ವೇರ್ ದೇ ಗೆಟ್ ಕನೆಕ್ಟೆಡ್. ಇಂಟರ್ನಲ್ಲಿ ಗೊತ್ತಿಲ್ಲದೆ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನರ್ತನ ಕೇಳಬೇಕಾ? ಗೀತಕ್ಕ ಅವ್ರಿಗೆ ಕ್ವಶನ್ ಈ ಸರಿ. ಗೀತಾ ಮೇಡಮ್,
ನಿಮಗೆ ಡೈರೆಕ್ಟ್ರು ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆಯವ್ರಿಗಾಗಿದ್ದಿದ್ರೆ ಅದನ್ನು CGಯಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು. ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದ್ದಾರಲ್ಲ, ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್. ಎಲ್ಲರೂ ಹಾಗೆ ಹೇಳ್ತಾರೆ. ಸೊ ನೀವು ಬ್ಲಶಿಂಗ್ ಮಾಡಿದ್ರೆ ಹೆಂಗೆ ಮೇಡಮ್, ನೀವು ಉತ್ತರ ಕೊಡಬೇಕು. ನನಗೆ ಇದಕ್ಕೆ ಏನೇ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ, ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ, ಕಳಿಸ್ಬಿಟ್ಟು ಇವತ್ತು ಶಿವಣ್ಣ 18 ವರ್ಷ, ಶಿವಣ್ಣ 28 ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ. ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಇಲ್ಲ ಅದೆಲ್ಲ ಇಲ್ಲ, 28 18 ಎಲ್ಲ ಜಾಸ್ತಿ ಆಯಿತು, 8 ವರ್ಷ ಅಂತ ಹೇಳ್ತಾ ಇರ್ತೀನಿ. ಸೂಪರ್ ಮ್ಯಾಮ್. ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು, ಆ ಸಿನಿಮಾದಿಂದ ಇದು 2ನೇ ಸಿನಿಮಾ ಗೀತಾ ಪಿಕ್ಚರ್ಸಲ್ಲಿ. ಸೊ ಮೇಕಿಂಗ್ ವೈಸು ಮತ್ತು ಪ್ರೊಡಕ್ಷನ್ ವೈಸು ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್? ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು, ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ. ಫಿಲಮ್ ಚೆನ್ನಾಗಿ ಬರುತ್ತೆ ಅಂದರೆ ವಿ ಆರ್ ವಿತ್ ಹಿಮ್ ಆಲ್ವೇಸ್. ಅಷ್ಟೇ, ಫಿಲಮ್ ಚೆನ್ನಾಗಿ ಬರಬೇಕಂತಲೇ ಆಸೆ ಅಷ್ಟೇ. ಎಸ್ ಮೇಡಮ್. ಮತ್ತು ಹ್ಯಾಟ್ರಿಕ್ ಸಿನಿಮಾ 3ನೇ ಸಿನಿಮಾ ಯಾವಾಗ ಮೇಡಮ್? 3ನೇದು ಒಂದು ಮಗು ಮತ್ತು ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ. ಅಂದರೆ ಲೈಕ್ ಆ ಮಗು ಸ್ಟೂಡೆಂಟದು, ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ. ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಅದಾದರೆ ದ ಥರ್ಡ್ ಒನ್ ವಿಲ್ ಬಿ ದಟ್ ಒನ್. ಬೆಸ್ಟ್ ವಿಶಸ್ ಮ್ಯಾಮ್. ಥ್ಯಾಂಕ್ ಯು. ಹಾಂ, ಅದನ್ನ ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಆಫ್ಟರ್ ಗೋಸ್ಟ್ ಸೆಕೆಂಡ್ ಕಾಂಬೋ. ಹೌದು, ಅದರಲ್ಲಿ ನಮ್ಮ ಶಕ್ತಿಧಾಮದ ಒಂದು ಮಗು ಆ್ಯಕ್ಟ್ ಮಾಡುತ್ತೆ. ಮಗು 8-9 ವರ್ಷದ ಒಂದು ಮಗು. ಈಗ ನಾನು ಕೇಳ್ಬೇಕಾದ್ರೆ ಮೇಡಮ್ ಇವೆಲ್ಲ ಕೇಳ್ಬಿಡಿ. ಶಿವಣ್ಣ ನೀವೇ ಹೇಳಿ, ಶಕ್ತಿಧಾಮ ಅಂದರೆ ನಿಮಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಸೊ ಫಸ್ಟ್ ಟೈಮ್ ಶಕ್ತಿಧಾಮದ ಒಬ್ಬರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಮೋಷ್ನಲಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಶಿವಣ್ಣ? 100%. ಯಾಕಂದರೆ ಶಕ್ತಿಧಾಮ ಅಂದೇ ಫಸ್ಟ್ ನೆನಪು ಬರೋದು ಅಮ್ಮ. ಅಮ್ಮ ಅಪ್ಪಾಜಿ ಇಬ್ಬರೂ, ಕೆಂಪಯ್ಯ ಅವರು. ಸೊ ಈ 3 ಜನ ಐ ಥಿಂಕ್ ಜ್ಞಾಪಕ ಬರ್ತಾರೆ. ಯಾಕಂದರೆ ಅವ್ರು ಮಾಡಿದ ಶಕ್ತಿಧಾಮ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಅಮ್ಮ ಬಂದು ನೆಕ್ಸ್ಟು ಗೀತಾ ಆ ಪೊಸಿಷನ್ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿದೆ. ಯಾಕಂದರೆ ಗೀತಾ ಹೋಗಿದ್ದ ವರ್ಷದಿಂದನೇ ಜಾಸ್ತಿ ಈ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಎಜುಕೇಷನ್ಗೋಸ್ಕರ ಜಾಸ್ತಿ ಇವಾಗ 200 ಮಕ್ಕಳಿದ್ದಾರೆ ಇವಾಗ. ಮೊದಲು ಬರೀ ಹೆಣ್ಮಕ್ಳು, ಯಾಕಂದರೆ ಯಾರಿಗೆ ಸೋಷನಲ್ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾಯಿದ್ರು, ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾಯಿತ್ತು. ಹಾಗೂ ಅವ್ರು ಸರಿಯಾಗಿ ಇದುವರೆಗೂ 3,500 4,000 ಜನ ಚೆನ್ನಾಗಾಗಿ ಹೋಗಿದ್ದಾರೆ ಅಲ್ಲಿಂದ. ಅದು 4,000 4,000 ಜನವರೆಗೂ. ಅದಾದಮೇಲೆ ಇವಾಗ ಮಕ್ಕಳು, ಇವಾಗ ಒಂದು 8 ವರ್ಷದಿಂದ ಮಕ್ಕಳು, ಅವ್ರಿಗೂ ಅಷ್ಟೇ ಒಂದು ಒಳ್ಳೆ ಭವಿಷ್ಯ ಆಗಬೇಕದು. ಇದು ಥಾಟ್ ಬಂದಿದ್ದು ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು. ಅಂದರೆ ಆ್ಯಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಇವಾಗ ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ 1 ವರ್ಷದಿಂದ. ಇವಾಗ ನಮ್ಮ ಇದ್ರಲ್ಲಿ ಬಂದ್ಬೇಕಾದ್ರೆ 100% ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ, ಅವ್ರು ಏನು ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ನ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ಥರ ಹೇಳ್ತೀನಿ, ಸುಳ್ಳು ಹೇಳಬೇಕು, ಮಿಸ್ಸಿಂಗ್ ಹೊಡಿತಾರೆ, ಹಿಂಗೆ ಏನೋ ತಪ್ಪು ಕೆಲಸ ನಾವು ಮಾಡ್ತೀವಿ, ನಾವು ಎಲ್ಲ ಮಾಡಿದ್ರೆ ಡ್ರಾಮಾ. ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಜವಾಗ್ಲೂ ದೇ ಪ್ರೂವ್ಡ್ ಹೌ ರೈಟ್ ದೇ ವೇರ್. ಅವ್ರಿಗೇನು ಮಿಸ್ ಆಗ್ತೈತೆ ಅನ್ನೋದನ್ನ ಅದು ಭಾಳ ಅಚ್ಚುಕಟ್ಟಾಗಿ ಭಾಳ ನಿಯತ್ತಿಂದ ಅದು ತೋರಿಸಿದ್ರು. ಅದಕ್ಕೆ ಇಟ್ಸ್ ವೆರಿ ನೈಸ್. ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳ ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಅದು ಗೀತಾ ಅವ್ರ ಐಡಿಯಾನೇ. ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್.